ನಮಸ್ಕಾರ. ಇದು 9ನೇ ತರಗತಿ ಗಣಿತ ಭಾಗ 1. ಈ ಗಣಿತದಲ್ಲಿ ಇರತಕ್ಕಂತಹ ಸಂಖ್ಯಾ ಪದ್ಧತಿಯ ಪಾಠದ 1.2 ಇದರಲ್ಲಿರುವ ಎಲ್ಲ ಲೆಕ್ಕಗಳನ್ನು ಇವತ್ತು ಬಿಡಿಸೋಣ ಸ್ನೇಹಿತರೆ. 1.2 ಒಂದನೇ ಲೆಕ್ಕವನ್ನು ನೋಡ್ತಿರ್ಬೋದು. ಈ ಕೆಳಗಿನ ಹೇಳಿಕೆಯು ತಪ್ಪ ಅಥವಾ ಸರಿ ಎಂಬುದನ್ನು ಸಮರ್ಥಿಸಿರಿ. ಈ ಹೇಳಿಕೆಗಳು ಇದರಲ್ಲಿ ಏನೇನು ಬರ್ತವೆ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್, ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಬರ್ತದೆ. ಪೈಥಾಗೋರಸ್ನ ಜೀವನ ಚರಿತ್ರೆ, ಯಾವ ರೀತಿಯಾಗಿ ಅವರು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದರು, ಪೈಥಾಗೋರಿಯನ್ಸ್ ಕೂಡ ಇದರಲ್ಲಿ ಯಾವ ರೀತಿಯಾಗಿ ಭಾಗವಹಿಸಿದರು ಎಂಬುದು ಬರ್ತದೆ. √2 ರಹಸ್ಯವಾಗಿ ಇಟ್ಕೊಂಡಿದ್ರು ಮತ್ತು ಅದನ್ನು ಬಹಿರಂಗಪಡಿಸಿದಾಗ ದುರಂತ ಅಂತ್ಯವನ್ನು ಕಂಡರು ಎಂಬ ವಿಷಯ ಬರ್ತದೆ. ಅಭಾಗಲಬ್ಧ ಸಂಖ್ಯೆಗಳು ಎಂದರೇನು ಅಂತ ಬರ್ತದೆ. P/Q ರೂಪದಲ್ಲಿ ಯಾವ ಸಂಖ್ಯೆಯನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಆ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರೆಯಲಾಗ್ತದೆ. √2, √3, √15 ಎಂಬುದನ್ನು ಕೂಡ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಗುರುತಿಸ್ತೇವೆ. ಹೀಗೆ ಇದರಲ್ಲಿ ಇರತಕ್ಕಂತಹ ಮೂಟೆಯಲ್ಲಿ ಕಾಂಟರ್, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಸಂಖ್ಯಾರೇಖೆ ಮೇಲೆ ಅಪರೂಪವಾದ ಒಂದು ಬಿಂದು ಇರ್ತದೆ. ಸಂಖ್ಯಾರೇಖೆ ಮೇಲಿನ ಪ್ರತಿಯೊಂದು ಬಿಂದುವು ಕೂಡ ಒಂದು ವಾಸ್ತವ ಸಂಖ್ಯೆಯಿಂದ ಗುರುತಿಸಲ್ಪಡುತ್ತದೆ. √2 ಸಂಖ್ಯಾರೇಖೆಯ ಮೇಲೆ ಯಾವ ರೀತಿಯಾಗಿ ಗುರುತಿಸಿದ್ದಾರೆ, ಅದರ ಸಾಧನೆ ಅಥವಾ ಹಂತಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ನಂತರ √3 ಯಾವ ರೀತಿಯಾಗಿ ಗುರುತಿಸಿದ್ದಾರೆ ಸಂಖ್ಯಾರೇಖೆಯ ಮೇಲೆ, ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಇದನ್ನು ಮಾಡಿದ್ದಾರೆ. ಈಗ ಒಂದನೇ ಪ್ರಶ್ನೆಗೆ ಬರೋಣ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆಯಾಗಿದೆ. ಇದರಲ್ಲಿ ನೋಡ್ರಿ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಇದೆ. ವಾಸ್ತವ ಸಂಖ್ಯೆ ಅಂದರೆ ರಿಯಲ್ ನಂಬರ್. ಇದರಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಸಂಖ್ಯೆಗಳು ಬರ್ತದೆ. ಈ ಹೇಳಿಕೆಯ ಪ್ರಕಾರ ಏನಿದೆ, ಇದು ಅಭಾಗಲಬ್ಧವನ್ನು ಮಾತ್ರ ಹೊಂದಿದೆ ಅಂತ ಇದೆ. ಇಲ್ಲಿ ನೋಡಿ, ಅಭಾಗಲಬ್ಧವನ್ನು ಮಾತ್ರ ಹೊಂದಿದೆ ಅಂತಿದೆ. ಮತ್ತು ಭಾಗಲಬ್ಧ ಸಂಖ್ಯೆಗಳು ಕೂಡ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಇವೆ. √2, √3, 1/2, 9/8, 10/9 ಹೀಗೆ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದರೆ ಸ್ನೇಹಿತರೆ, ವಾಸ್ತವ ಸಂಖ್ಯೆಯಲ್ಲಿ ಎರಡು ಸಂಖ್ಯೆಗಳು ಬರ್ತವೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಬರ್ತವೆ. ಹೇಳಿಕೆಯ ಪ್ರಕಾರ ಇದು ಅಭಾಗಲಬ್ಧ ಸಂಖ್ಯೆಯನ್ನು ಮಾತ್ರ ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೈತೆ ಅಂತಂದರೆ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಆಗಿದೆ. ಹೌದು, ಏಕೆಂದರೆ ಈ ಗುಂಪಿನಲ್ಲಿ R ಎಂಬ ಗುಂಪಿನಲ್ಲಿ ವಾಸ್ತವ ಸಂಖ್ಯೆಯಲ್ಲಿ ಅಭಾಗಲಬ್ಧ ಸಂಖ್ಯೆಯೂ ಇದೆ. ಆದ್ದರಿಂದ ಒಂದನೇ ಹೇಳಿಕೆ ಸರಿಯಾಗಿದೆ. ಎರಡನೇದು ನೋಡ್ರಿ, ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು √m ರೂಪದಲ್ಲಿರುತ್ತದೆ. ಇಲ್ಲಿ m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. √m ಸಂಖ್ಯಾರೇಖೆಯ ಮೇಲೆ ನೋಡ್ರಿ, ಸಂಖ್ಯಾರೇಖೆ ಏನನ್ನು ಸೂಚಿಸ್ತದೆ? ಇದು ಸಂಖ್ಯಾರೇಖೆ 0, +1, +2, -1, -2 ಇದೆ. ಇದು ಹೇಳಿಕೆ ತಪ್ಪಾಗಿದೆ. ಏಕೆಂತಂದರೆ ಸಂಖ್ಯಾರೇಖೆಯ ಮೇಲೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ದಾರೆ. √m ಅನ್ನೋದು ಸ್ವಾಭಾವಿಕ ಸಂಖ್ಯೆ, ಬೇರೆ ಯಾವುದೂ ಇಲ್ಲ. ಪೂರ್ಣ ಸಂಖ್ಯೆ ಅಂತ ಹೇಳಿಲ್ಲ, ವಾಸ್ತವ ಸಂಖ್ಯೆ ಇಲ್ಲ, ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ದಾರೆ. ಸ್ವಾಭಾವಿಕ ಸಂಖ್ಯೆ ಎಲ್ಲ ಹೇಳ್ತವೆ, +1, +2, +3 ಮಾತ್ರ ಹೇಳ್ತವೆ. ಆದರೆ ಸಂಖ್ಯಾರೇಖೆಯ ಮೇಲೆ 0, -1, -2 ಋಣಾತ್ಮಕ ಸಂಖ್ಯೆಗಳು ಕೂಡ ಇರ್ತವೆ. ಅವ್ರು ಹೇಳಿದ್ರಲ್ಲಿ ತಪ್ಪಾಗಿದೆ. ಯಾಕಂದರೆ m ಎಂಬುದು ಒಂದು ಋಣ ಸಂಖ್ಯೆ ಕೂಡ ಆಗಿರ್ಬೋದು. √m ಅನ್ನೋದು ಋಣ ಸಂಖ್ಯೆ ಕೂಡ ಆಗಿರ್ಬೋದು. ಆದ್ದರಿಂದ ಋಣಾತ್ಮಕ ಸಂಖ್ಯೆಯನ್ನು ಕೂಡ ಸಂಖ್ಯಾರೇಖೆ ಒಳಗೊಂಡಿರ್ತದೆ. ಹೇಳಿಕೆಯ ಪ್ರಕಾರ ಅದು ಸ್ವಾಭಾವಿಕ ಸಂಖ್ಯೆಯನ್ನು ಮಾತ್ರ ಒಳಗೊಂಡಿದೆ ಅಂತಿದೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಮೂರನೇದು ನೋಡ್ಬೋದು ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಏಕೆಂದರೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಕೂಡ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ದಾರೆ. ಏಕೆಂದರೆ ವಾಸ್ತವ ಸಂಖ್ಯೆಯು ಕೂಡ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಏನು ಬರ್ತದೆ, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಬರ್ತವೆ. ಅವ್ರು ಹೇಳಿದ ಪ್ರಕಾರ ಏನಿದೆ, ವಾಸ್ತವ ಸಂಖ್ಯೆ ಬರೀ ಅಭಾಗಲಬ್ಧ ಅಂತ ಇದೆ, ಮತ್ತು ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಕೂಡ ಬರ್ತವೆ. ಮೊದಲನೇ ಇದರಲ್ಲಿ ಸಾಮ್ಯತೆ ಇದೆ. ಏಕೆಂತಂದರೆ √3, √4, √5 ಅದರ ಜೊತೆಯೇ ಭಿನ್ನರಾಶಿಗಳು ಕೂಡ 5/8, 9/8, 10/7 ಕೂಡ ಬರ್ತವೆ. ಅವುಗಳನ್ನು ಬಿಟ್ಟು ಬರೀ ಒಂದೇ ಸಂಖ್ಯೆ ಇದೆ, ಅಭಾಗಲಬ್ಧ ಸಂಖ್ಯೆಗಳು ಮಾತ್ರ ಇವೆ ಅಂತ ಇದರಲ್ಲಿ ಪರಿಗಣಿಸಲಾಗಿದೆ. ಆದ್ದರಿಂದ ಇದು ಹೇಳಿಕೆ ತಪ್ಪಾಗಿದೆ. ಇದರಲ್ಲಿ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಅಭಾಗಲಬ್ಧ ಎರಡೂ ಸಂಖ್ಯೆಯನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಯನ್ನು ಮಾತ್ರ ಇದು ಒಳಗೊಂಡಿದೆ ಎಂಬುದು ಹೇಳಿಕೆಯಲ್ಲಿದೆ. P/Q ಬಿಲಾಂಗ್ಸ್ ಟು ಝೆಡ್, ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಎಂಬ ಅಂಶವನ್ನು
ನಾವಿಲ್ಲಿ ನೆನಪಿಗೆ ತಂದು ಕೊಡ್ಬೋದು. ಎಲ್ಲ ಧನ ಪೂರ್ಣಾಂಕಗಳ ವರ್ಗಗಳು ಕೂಡ ಅಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಇಲ್ಲಿ ಎರಡನೇದು ನೋಡ್ರಿ, ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆಯನ್ನು ಕೊಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಧನ ಪೂರ್ಣಾಂಕಗಳು ವರ್ಗಮೂಲಗಳು ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲದಿದ್ದರೆ √2 ಅಂತ ತೊಗೊಳ್ಳೋಣ. √4ದ್ದು ವರ್ಗ ಸಂಖ್ಯೆಯನ್ನು ನೆನಪಿಸ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನಿಮ್ಮ ಇದರಲ್ಲಿ ಕೊಟ್ಟಿರೋ ಹಾಗೆ ಇಲ್ಲಿ ಬುಕ್ನಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ತಾವು. ಪೇಜ್ ನಂಬರು 6ರಲ್ಲಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ 6ರಲ್ಲಿ √4ರದ್ದು +2 ಅಂತ ಕನ್ಸಿಡರ್ ಆಗಿದೆ. ಏಕೆಂದರೆ +(-2) ಇರೋದ್ರಿಂದ 2 × 2 -2 × -2 = 4 ಆಗ್ತದೆ. +2 × +2 = 4 ಆಗ್ತದೆ. ಆದರೆ ಸಾಮಾನ್ಯವಾಗಿ ನಾವು √4ರ ವರ್ಗಮೂಲವನ್ನು +2 ಅಂತ ಮಾತ್ರ ತೆಗೆದುಕೊಳ್ತೇವೆ. ಹಾಗಾಗಿ ಮೈನಸನ್ನು ತೆಗೆದುಕೊಳ್ಳೋಂಗೇ ಇಲ್ಲ. ಇದರಿಂದ √16 √16 = 4, √9 = 3 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಏಕೆಂದರೆ 4/1 ಅಂತ ಬರಿಬೋದು, 3/1 ಅಂತ ಬರೆದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಇವೆಲ್ಲ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇಲ್ಲಿ √5ನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿರಿ. √5ನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ಗುರುತಿಸಬೇಕು ಎಂಬುದನ್ನು ನೋಡಿ ಸ್ನೇಹಿತರೆ. ಇದೊಂದು ಸಂಖ್ಯಾ ರೇಖೆ. ಇಲ್ಲಿ √5 ಅಂತಂದರೆ 0ಇಂದ ಹಿಡ್ಕೊಂಡು ಈ ಸಂಖ್ಯಾ ರೇಖೆಯ ಮೇಲೆ 0 +1 +2 ಬರೆದಿದ್ದೀವಿ. ಇಲ್ಲಿ √2 ಅಂದರೆ 2 ಸೆಂಟಿಮೀಟರ್ ತೊಗೋಬೇಕು ಎಕ್ಸ್ ಆ್ಯಕ್ಸಿಸ್ ಮೇಲೆ. ವಾಯ್ ಆ್ಯಕ್ಸಿಸ್ ಮೇಲೆ ನಾವು 1 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಳೋಣ. ಯಾವ ರೀತಿಯಾಗಿ ನಾನು ಬರೆದಿದ್ದೀನಿ ಅದೇ ರೀತಿಯಾಗಿ ಮಾಡ್ಕೊಳ್ರಿ. ಇಲ್ಲಿ 0 ಮತ್ತು ಎ ಅಂತ ಬಿಂದುವನ್ನು ಗುರುತಿಸೋಣ. ಬಿ ಬಿಂದುವನ್ನು ಗುರುತಿಸಿ ಇಲ್ಲಿ ಒಂದು ಪೈಥಾಗೋರಸ್ನ ನಿಯಮದ ಪ್ರಕಾರ, ಪ್ರಮೇಯದ ಪ್ರಕಾರ OB² = OA² + AB². ಇದೇ ರೀತಿಯಾಗಿ ಬರ್ಕೊಂಡಿದ್ದೇವೆ ನೋಡ್ರಿ. OA ಅಂದರೆ 2 ಸ್ಕ್ವೇರ್ ಆಗ್ತದೆ, OB ಅಂದರೆ 1 ಸ್ಕ್ವೇರ್ ಆಗ್ತದೆ. 2 ಸ್ಕ್ವೇರ್ ಅಂದರೆ 4 ಆಯಿತು, 1 ಸ್ಕ್ವೇರ್ ಅಂದರೆ 1 ಬರ್ತದೆ. 4 + 1 5 ಆಗ್ತದೆ. OB² ಅಂತಂದರೆ OB = √5. ಯಾಕಂದರೆ ಒಂದು ಭಾವನ 2 ಸೆಂಟಿಮೀಟರ್ ತೊಗೊಂಡಿದ್ದೀವಿ, ಇನ್ನೊಂದು ಭಾವನ 1 ಸೆಂಟಿಮೀಟರ್ ತೊಗೊಂಡಿದ್ದೀವಿ. ಅವ್ರು ಹೇಳಿರೋ ಪ್ರಕಾರ √5ನ್ನು ಸಂಖ್ಯಾ ರೇಖೆಯ ಮೇಲೆ ಈ ರೀತಿಯಾಗಿ ಗುರುತಿಸಬೇಕು. ಇವುಗಳನ್ನು ಪೈಥಾಗೋರಸ್ ಪ್ರಮೇಯದ ಮೂಲಕ ಇವುಗಳನ್ನು ತೆಗೆದುಕೊಂಡಿದ್ದೀವಿ. ಎರಡು ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಇನ್ನೊಂದು ನೋಡ್ತಾ ಇರ್ಬೋದು, 4ನೇದು. ಇದು ವರ್ಗಮೂಲ ಸುರುಳಿಯನ್ನು ರಚನೆ ಮಾಡೋದಿದೆ. ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಇದನ್ನು ನೋಡ್ತಿರ್ಬೋದು ತಾವುಗಳು. ವರ್ಗಮೂಲಗಳ ಸುರುಳಿಯನ್ನು ರಚನೆ ಮಾಡೋದು. ಒಂದು ಸಂಖ್ಯಾ ರೇಖೆ ಮೇಲೆ ತೊಗೊಂಡಿದ್ದೀವಿ. ಇಲ್ಲಿ 90 ಡಿಗ್ರಿಯನ್ನು ಇದರಲ್ಲಿ ಇಟ್ಟರೆ ಇದ್ರ ಮೇಲ್ಗಡೆ ನಾವೇನು ತೊಗೋತೀವಿ, ಇಲ್ಲಿ ಒಂದು ನೇರವಾದ ಸರಳ ರೇಖೆಯನ್ನು ಗುರುತಿಸ್ರಿ, ಅದನ್ನು O ಬಿಂದುವಿಗೆ ಸೇರಿಸ್ರಿ. ಮತ್ತು ಇದೇ ನೋಟ್ಬುಕ್ಕನ್ನು ಹೀಗೆ ಹೊರಳಿಸ್ಕೊಳ್ತಾ ಹೋಗಿ ಆಮೇಲೆ √3 ಅಂತ ಎಲ್ಲಿದೆ ಈ ಬಿಂದುವಿನ ಮೇಲೆ ಇಡ್ರಿ. ಅದಕ್ಕೆ P1 P2 ಅಂತ ಅವ್ರು ಹೆಸರಿಸಿದ್ದಾರೆ. ಇಲ್ಲಿಂದ ಮತ್ತೆ 90 ಡಿಗ್ರಿಯನ್ನು ತೊಗೊಳ್ಳೋದು ಮತ್ತು ಅದನ್ನು ಈ ಬಿಂದುವಿಗೆ ಸೇರಿಸ್ಕೊಳ್ಳೋದು. ಇದೇ ರೀತಿಯಾಗಿ ನೋಟ್ಬುಕ್ಕನ್ನು ಹೊರಳಿಸ್ಕೊಳ್ತಾ ಹೋದರೆ ಎಲ್ಲೆಲ್ಲಿ ಈ ಪಾಯಿಂಟ್ಗಳು ಬರ್ತವೆ ಅಲ್ಲಿ 90 ಡಿಗ್ರಿ ಮತ್ತು ಇಲ್ಲಿ 90 ಡಿಗ್ರಿ ಅವನ್ನೆಲ್ಲವನ್ನೂ ಕೂಡ ನಾವೆಲ್ಲಿಗೆ ಮೂಲ ಬಿಂದುವಿಗೆ ಸೇರಿಸ್ತಾ ಹೋಗಬೇಕು. ಈ ರೀತಿಯಾಗಿ ಸೇರಿಸ್ಕೊಳ್ತಾ ಹೋದರೆ ಅದು ಸುರುಳಿ ಆಕಾರವಾಗಿ ಬರ್ತದೆ. ಇಲ್ಲಿ ನೋಡ್ದಿರ್ಬೋದು, ನಾನು ಮಾಡಿದ್ದೀವಿ. ಇದನ್ನು ಸುರುಳಿ ಆಕಾರವಾಗಿ ಮಾಡಬೇಕು. ಇದು 1.2. ಧನ್ಯವಾದಗಳು.